ವಿಶ್ವಂ ಒಂದೇ ಜಗದ್ಗುರು ಹರಿ ಓಂ. ಎವ್ರಿಥಿಂಗ್ ಈಸ್ ಎನರ್ಜಿ, ಎನರ್ಜಿ ಈಸ್ ಎವ್ರಿಥಿಂಗ್. ನನ್ನ ಹೆಸರು ಅಂಜನಿ. ಇವತ್ತು ನಾವು ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇವತ್ತಿನ ವಿಡಿಯೋ ಥರ್ಡ್ ಪಾರ್ಟಿ ರಿಮೂವ್ಗಾಗಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅವ್ರಿಗಾಗಿ ಈ ಒಂದು ವಿಡಿಯೋ ಆಗಿರುತ್ತೆ. ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ನಿಜವಾದ ಪ್ರೀತಿನ ಸೇರೋದಕ್ಕೆ ಥರ್ಡ್ ಪಾರ್ಟಿ ಇಲ್ಲಿ ಅಡ್ಡಿ ಹಾಕ್ತಿರ್ಬೋದು ಅಲ್ವಾ? ಅವರ ಎನರ್ಜಿ ಹೇಗಿದೆ, ಅವರು ಯಾವಾಗ ಅವ್ರನ್ನ ಬಿಟ್ಟು ಹೋಗ್ತಾರೆ ಅಲ್ವಾ? ನಿಮ್ಮ ಒಂದು ಮಿಲನ, ಮ್ಯಾರೇಜ್ ಯಾವಾಗ ಸಾಧ್ಯ ಆಗುತ್ತೆ, ನಿಮ್ಮ ಪಾರ್ಟ್ನರ್ನ ನೀವು ಯಾವಾಗ ಪಡ್ಕೊಳ್ತೀರಾ, ಅದನ್ನು ನಾವಿವತ್ತು ಟ್ಯಾರೋಟಲ್ಲಿ ನೋಡೋಣ. ಮ್ಯಾಜಿಕಲ್ ರಿಲೇಷನ್ಶಿಪ್ ಆನ್ಲೈನ್ ಮೀಟಿಂಗ್ ನಡೀತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಜಾಯಿನ್ ಆಗಿ. ಇದು 3 hours ಕ್ಲಾಸ್ ಇರುತ್ತೆ. ರಿಲೇಷನ್ಶಿಪ್ಪಲ್ಲಿ ಯಾಕೆ ಪ್ರಾಬ್ಲಮ್ ಬಂತು, ಥರ್ಡ್ ಪಾರ್ಟಿ ಯಾಕಿದ್ದಾರೆ, ನೀವು ಯಾಕೆ ರಿಲೇಷನ್ಶಿಪ್ಪಲ್ಲಿ ತುಂಬ ನೋವನ್ನು ಅನುಭವಿಸ್ತಿದ್ದೀರಾ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಈ ಒಂದು ಮೀಟಿಂಗಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ಹಾಗೆ ಮೆಡಿಟೇಷನ್ಸ್ ಇರುತ್ತೆ, EFT ಇರುತ್ತೆ, NLP ಇರುತ್ತೆ, ಅಡ್ವಾನ್ಸ್ ಹೋಪೋನೋಪೋನೋ ಟೆಕ್ನಿಕ್ಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ವಾಟ್ಸಪ್ಪಲ್ಲಿ ಜಾಯಿನ್ ಆಗ್ಬೋದು. ಸೊ ನೋಡೋಣ. ಸೊ ಕಮಿಟ್ಮೆಂಟ್, ಸೊ ತುಂಬಾನೇ ಕಡೆ ಪ್ರೀತಿ ಇದೆ ಒಂದೆರಡು ಕಾರ್ಡಲ್ಲಿ, ಹಾಗೆ ನೋವು ಕೂಡ ಇದೆ. ಅದನ್ನು ನಾನು ಇವತ್ತು ಕಾರ್ಡ್ಸಲ್ಲಿ ನೋಡ್ತಿದ್ದೀನಿ. ಎಸ್, ವಾವ್ 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 ವಾವ್. ಎಸ್, ಸೊ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಕಾರ್ಡಲ್ಲಿ ಐ ವಾಂಟ್ ಯು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್ ಅಂತ ಬಂದಿದೆ. ಇಬ್ಬರಲ್ಲೂ ಸಮಾನವಾದ ಪ್ರೀತಿ ಇದೆ. ಓಕೆನಾ? ಅವರು ಸದ್ಯಕ್ಕೆ ನಿಮಗೆ ಪ್ರೀತಿ ಓಕೆ ಹೇಳಿರಲಿ ಅಥವಾ ಹೇಳದೇ ಇರಲಿ, ಅವರು ಸೋಲ್ ನಿಮ್ಮನ್ನು ಚೂಸ್ ಮಾಡಿದೆ, ಕಮಿಟ್ಮೆಂಟ್ ಕೊಟ್ಟಿದೆ. ಇಲ್ಲಿ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಅವರ ಒಪ್ಪಿಗೆ ಡಿಲೇ ಆಗ್ಬೋದು, ಅಥವಾ ಅವರು ಒಪ್ಪಿದ್ರು ನೀವು ಅಂದ್ಕೊಳ್ತಿರೋ ರೀತಿ ನಿಮ್ಮ ಜೀವನದಲ್ಲಿ ಬಂದು ಇರೋದಕ್ಕೆ ಸ್ವಲ್ಪ ಟೈಮ್ ತಗೋಬೋದು. ದಿಸ್ ಈಸ್ ಫಸ್ಟ್ ಕಾರ್ಡ್ ಹೇಳುತ್ತೆ. ಫಸ್ಟ್ ಕಾರ್ಡ್ ಪಾಸ್ಟ್ ಲೈಫ್ ಕಾರ್ಡ್ ಅಂತ ಹೇಳ್ತೀವಿ. ಫಸ್ಟ್ ಕಾರ್ಡೇ ಹೇಳುತ್ತೆ ನಿಮ್ಮ ಪ್ರೀತಿ ಎನರ್ಜಿ ಹೇಗಿದೆ ಅಂತ. ಇಬ್ಬರು ಸೋಲ್ ಸಹ ಇಲ್ಲಿ ಪ್ರೀತಿನ ಒಪ್ಕೊಂಡಿರುವ ಕಾರ್ಡ್ನ ನಾವಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ನಿಮ್ಗೇನಾದರೂ ಡೌಟ್ ಬಂದಿತ್ತು ಅಲ್ವಾ, ಇವ್ರನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದಾರಾ ಇಲ್ವಾ, ಅಥವಾ ಈ ಪ್ರೀತಿ ಅನ್ನೋದು ಇದೆಯಾ ಇಲ್ವಾ, ನಾನು ಮೋಸ ಹೋಗ್ತಿದ್ದೀನಾ ಅಂತ ನಿಮಗೆ ಯಾವುದೇ ಡೌಟ್ ಬೇಡ. ಇಲ್ಲಿ ಅವರು ತುಂಬ ಶುದ್ಧವಾದ ಮನಸ್ಸಿನವರು. ನಿಮ್ಮ ಪ್ರೀತಿ ತುಂಬ ಶುದ್ಧವಾದದ್ದು. ನಿಮ್ಮ ಸೋಲ್ ಕಾಂಟ್ರಾಕ್ಟ್ಸ್ ಇದೆ, ಸೋಲ್ಮೇಟ್ ಅವರು ನಿಮಗೆ. ಓಕೆನಾ? ಅದನ್ನು ಸೇಮ್ ರಿಂಗ್ಸ್ ನೋಡ್ಬೋದು ನೀವು ಇಲ್ಲಿ ಅಲ್ವಾ. ಎಂಗೇಜ್ಮೆಂಟ್ ರಿಂಗ್ಸ್ ಅಲ್ವಾ. ಸಡನ್ ಸರ್ಪ್ರೈಸ್ ನಿಮಗೆ ಸಿಗುವಂಥದ್ದು, ಒಂದೇ ರೀತಿ ಯೋಚನೆ ಮಾಡುವಂತಹ ಒಂದು ಕಪಲ್ಸ್ ನೀವು ಅಂತ ನಾನಿಲ್ಲಿ ಟ್ಯಾರೋಟಲ್ಲಿ ನೋಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ನಿಮಗೆ ಅವರು ಸರಿಯಾದ ಒಂದು ಲೈಫ್ನ ಕೊಡೋದಕ್ಕೆ ಇಲ್ಲಿ ಸಾಧ್ಯ ಆಗ್ತಿಲ್ಲ. ಡಿಸಿಷನ್ಸ್, ಅವ್ರು ತಗೊಳ್ಳೋ ಡಿಸಿಷನ್ಸ್ ನಿಮಗೆ ತುಂಬ ಹರ್ಟ್ ಆಗ್ತಿದೆ ಅಲ್ವಾ. ವೆಯ್ಟ್ ಮಾಡು, ನೋಡೋಣ, ಇನ್ನೂ ಟೈಮ್ ಇದೆ, ಆ ಥರ ಬೇಡ, ಯಾವತ್ತಿದ್ರೂ ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತೀನಿ, ಸ್ವಲ್ಪ ಸರಿ ಹೋಗಲಿ ದಿನಗಳು, ಈ ಒಂದು ಮಾತುಗಳನ್ನ ತುಂಬ ಕೇಳಿದ್ದೀರಾ ಅವರಿಂದ ಅಲ್ವಾ. ನಿಮಗೆ ಇಲ್ಲಿ ಆ ಮಾತನ್ನ ಕೇಳಿ ತುಂಬ ಬೇಜಾರಾಗಿದ್ದೀರಾ ಅಲ್ವಾ. ಇಲ್ಲಿ ಯಾವುದು ನಿಮ್ಮ ಪರವಾಗಿ ನಡೀತಿಲ್ಲ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಹರ್ಟ್ ತುಂಬ ಇದೆ. ಅವರ ತಗೊಳ್ಳೋ ನಿರ್ಧಾರಗಳು ನಿಮಗೆ ಒಂದಲ್ಲ ಒಂದು ಬಾರಿ ತುಂಬಾನೇ ಹರ್ಟ್ ಮಾಡುತ್ತೆ ಅಲ್ವಾ. ಅದನ್ನು ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಅವರು ಎಷ್ಟೇ ಪ್ರೀತಿ ತೋರಿಸಿದ್ರು ಒಂದು ಸಲ ಕಾಲ್ ರಿಸೀವ್ ಮಾಡಿಲ್ಲ, ಮೆಸೇಜ್ ಮಾಡಿಲ್ಲ ಅಂದರೆ ನಿಮಗೆ ಆ ಪ್ರೀತಿ ಮುಂದೆ ಇದು ತುಂಬ ದೊಡ್ಡ ಒಂದು ನೋವು. ಕೇರ್ ಇಲ್ಲ, ಪ್ರೀತಿ ಇಲ್ಲ ಅಲ್ವಾ.
ಮೋಸ ಹೋಗ್ತಿದ್ದೀನಿ ಅನ್ನೋ ಒಂದು ಭಾವನೆಗಳು ಇಲ್ಲಿ ಕ್ರಿಯೇಟ್ ಆಗ್ತಿದೆ ನಿಮ್ಮಲ್ಲೂ ನಿಮ್ಮ ಪಾರ್ಟ್ನರಲ್ಲೂ ಅಲ್ವಾ? ನೀವು ಇಲ್ಲಿ ಆ, ನಿಮ್ದು ತಪ್ಪು ಅಲ್ಲದೆ ಇದ್ರೂ ಅವರು ಬ್ಯುಸಿ ಇರೋ ರೀತಿ ಹೇಳಿ ನಿಮಗೆ ಇಲ್ಲಿ ಮನಸ್ಸಿಗೆ ನೋವನ್ನ ಪಡಿಸ್ತಿದ್ದಾರೆ ಅಲ್ವಾ? ಬ್ಯುಸಿ ಅನ್ನೋ ನೆಪ ಹೇಳಿ ನಿಮ್ಮ ಪ್ರೀತಿಗೆ ಇಲ್ಲಿ ಅನುಮಾನ ಆಗೋ ರೀತಿ ನಿಮ್ಗೊಂದು ಡೌಟ್ ಕ್ರಿಯೇಟ್ ಆಗ್ತಿದೆ ಅಲ್ವಾ? ಅದನ್ನ ನಾವಿವತ್ತು ಟ್ಯಾರೋಟ್ ಅಲ್ಲಿ ನೋಡ್ಬೋದು. ಸೊ ನಿಮ್ಮ ಒಂದು ಥರ್ಡ್ ಪಾರ್ಟಿ ರಿಮೂವ್ ಆಗೋದಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನೋಡ್ತಿದ್ದೀವಿ. ಈಕ್ವಾಲಿಟಿ ನೋಡಿ ಇಲ್ಲಿ ಅಲ್ವಾ? ಪ್ರತಿಯೊಂದರಲ್ಲೂ ಈಕ್ವಲ್ ಇಲ್ಲ. ಅಂದ್ರೆ ಪ್ರೀತಿಯಲ್ಲಿ ಸಹ ಪ್ರೀತಿ ನಿಮ್ದು ಈಗ, ಬಟ್ ಅವರಲ್ಲಿ ಬದಲಾವಣೆ ಬರೋದಿಕ್ಕೆ ವೆಯ್ಟ್ ಮಾಡಲೇಬೇಕು ಅಲ್ವಾ? ಈ ಕಾರ್ಡ್ ಏನು ಹೇಳುತ್ತಂದ್ರೆ ನಿಮ್ಮ ಪ್ರೀತಿ ನೀವೆಷ್ಟು ಪೇಷನ್ಸ್ ಇಂದ ವೆಯ್ಟ್ ಮಾಡ್ತೀರಾ ಅಲ್ವಾ? ಅವರು ನಿಮ್ಮ ಕಡೆ ಬರ್ತಾರೆ, ನಿಮ್ಮ ಜೊತೆ ಇರ್ತಾರೆ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ನಿಮಗೆ ಮನಸ್ಸಿಗೆ ನೋವು ಆಗ್ಬೋದು ಅಂತ ಅವರು ನಿಮ್ಮಿಂದ ದೂರ ಸರಿತಿದ್ದಾರೆ ಅಲ್ವಾ? ಆ ಒಂದು ಎನರ್ಜಿನ ನಾನಿಲ್ಲಿ ನೋಡ್ತಿದ್ದೀನಿ. ಇಬ್ಬರಿಗೂ ಒಂದು ಮನಿಯಲ್ಲಾಗಿರ್ಬೋದು, ಕೆರಿಯರಲ್ಲಾಗಿರ್ಬೋದು ಒಳ್ಳೆ ಗ್ರೋತ್ ಸಿಗುತ್ತೆ, ಈಕ್ವಲ್ ಆಗ್ತೀರಾ. ಆ ಟೈಮ್ ಬರುತ್ತೆ. ಇಬ್ಬರು ಒಂದು ಸೈಡ್ ಲವ್ ಅಲ್ಲ, ಇದು ಟೂ ಕಡೆನೂ ಎಫರ್ಟ್ ಸಿಗುತ್ತೆ ಅಂತ ನಾನು ನೋಡ್ತಿದ್ದೀನಿ. 7 ಆಫ್ ಪೆಂಟಿಕಲ್ಸ್ ಮ್ಯಾಜಿಕ್ ಮಾಡ್ಕೊಡ್ತಿದೆ ಟ್ರೀಗೆ. ಒಂದು ಟ್ರೀನ ಬೆಳೆಸ್ತಿದೆ, ಅದು ಚೆನ್ನಾಗಿ ಬೆಳಿಬೇಕು, ಹೂವು ಹಣ್ಣು ಬಿಡಬೇಕು ಅಂತ ವ್ಯಕ್ತಿ ವೆಯ್ಟ್ ಮಾಡ್ತಿದ್ದಾನೆ ಪೇಷನ್ಸಿಂದ, ಮ್ಯಾಜಿಕ್ ಮಾಡ್ತಿದ್ದಾನೆ ಹ್ಯಾಂಡಲ್ಲಿ ನೀವು ನೋಡ್ಬೋದು. ಈ ಒಂದು ಪೇಷನ್ಸ್ ತಾಳ್ಮೆ ನಿಮಗೆ ಬೇಕು ಅಂತ ಇವತ್ತು ಟ್ಯಾರೋ ಗೈಡೆನ್ಸ್ ನಿಮಗೆ ಇಲ್ಲಿ ಮೆಸೇಜ್ ಕೊಡ್ತಿದೆ. ಎಸ್ ನೋಡಿ, ಥರ್ಡ್ ಪಾರ್ಟಿಗೆ 3 ಅನ್ನೋ ಕಾರ್ಡೇ ಬಂದಿದೆ. ಥರ್ಡ್ ಪಾರ್ಟಿ ಕಾರ್ಡು ನೀವೇ ಇಲ್ಲಿ ಏನಂತ ಯೋಚನೆ ಮಾಡ್ತಿದ್ದೀರಾ ಅಂದರೆ, ಈ ಕಾರ್ಡ್ ಹೇಳೋ ರೀತಿ ನನಗೆ ನೀವೇ ನಿಮ್ಮ ಲೈಫಲ್ಲಿ ಥರ್ಡ್ ಪಾರ್ಟಿ, ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ನೀವೇ ಥರ್ಡ್ ಪಾರ್ಟಿ ಅನ್ನೋ ಭಾವನೆ ಇದೆ ನಿಮಗೆ. ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ಓಕೆನಾ? ಸೊ ನೀವು ಅನ್ಕೊಳ್ತಿರೋದು ಸುಳ್ಳು, ಯಾಕಂದರೆ ಕಿಂಗ್ ಆಫ್ ವಾಂಡ್ಸ್, ದ ಎಂಪ್ರಯರ್, ನೀವೇ ಅವರ ನಿಜವಾದ ಜೀವನದ ಪಾರ್ಟ್ನರ್. ಲಯನ್ ಇದೆ, ಹಿಂದೆ ಲಯನ್ ಇದೆ. ಒಂದಲ್ಲ ಒಂದಿನ ನಿಮಗೆ ಪ್ರೀತಿ ಸಿಗುತ್ತೆ ಅನ್ನೋ ಧೈರ್ಯ ಇದೆ. ಫೈರ್ ಸೋಲ್ಗೆ ಹೋಲಿಸ್ತೀವಿ ಅಲ್ವಾ? ರೆಡ್ ಶರ್ಟ್ ಧೈರ್ಯವಾಗಿ ಕಾನ್ಫಿಡೆಂಟ್ ಆಗಿ ಇರಬೇಕು. ನಿಮಗೆ ಈ ವಿಡಿಯೋ ನಂತರ ತುಂಬ ಪಾಸಿಟಿವ್ನೆಸ್ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ದ ಎಂಪ್ರಯರ್, ನಿಮ್ಮ ಜೀವನದಲ್ಲಿ ಸಣ್ಣ ಪುಟ್ಟ ಲವ್ ಸ್ಟೋರಿ ನಡೆದು ಬ್ರೇಕಪ್ ಆಗಿ ಮನ ನೊಂದಿರಬಹುದು ನೀವು. ಈ ಪ್ರೀತಿ ವಿಚಾರದಲ್ಲಿ ನಿಮ್ಮ ತಾಳ್ಮೆ ಏನಿದೆ, ನಿಮ್ಮ ಕಮಿಟ್ಮೆಂಟ್ ಏನಿದೆ, ನೀವೆಲ್ಲಾನು ಯೋಚನೆ ಮಾಡ್ತಿದ್ದೀರಾ. ಎಲ್ಲ ಕಡೆಯಿಂದ, ಅವ್ರ ಕಡೆಯಿಂದ ಸಹ ನೀವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಎಂಪ್ರಯರ್ ಆಗಿ ಫ್ಯೂಚರ್ ಕಡೆ ನೋಡ್ತಿದ್ದಾರೆ. ಸೊ ಎಲ್ಲ ಒಂದು ಮೆಚೂರ್ ಪರ್ಸನ್ ರೀತಿ ನೀವು ಲೈಫಲ್ಲಿ ಡಿಸಿಷನ್ಸ್ನ ತಗೊಳ್ತೀರಾ ಅಲ್ವಾ? ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ನಿಮಗೆ ಮತ್ತಷ್ಟು ಯೂನಿವರ್ಸ್ ಬ್ಲೆಸ್ಸಿಂಗ್ ಸಿಗುತ್ತೆ. ರಾಹು ನಿಮ್ಮ ಒಂದು ಆಲೋಚನೆಗೆ ಸರಿಯಾದಂತಹ ಒಂದು ಒಳ್ಳೆ ಗುಡ್ ನ್ಯೂಸ್ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಸಿಗುತ್ತೆ. ಅದನ್ನು ನಾನಿಲ್ಲಿ ಅಬ್ಸರ್ವ್ ಮಾಡ್ತಿದ್ದೀನಿ. ನೋಡೋಣ, ಮತ್ತಷ್ಟು ಕಾರ್ಡ್ಸ್ ನೋಡೋಣ. ವಾವ್, ನೀವಿಬ್ಬರೂ ಸಹ ನಿಮ್ಮಿಬ್ಬರಲ್ಲೂ ಗಲಾಟೆ ಆಗುತ್ತೆ ಅಲ್ವಾ? ಹರ್ಟ್ ಮಾಡ್ಕೊಳ್ತೀರಾ ಯಾವುದೋ ಒಂದು ವಿಚಾರಕ್ಕೆ, ಪ್ರೀತಿ ಇಲ್ಲ ಅಲ್ವಾ? ಅವ್ರಿಗೆ ಮನ ನೊಂದ ಪ್ರತಿ ಸಾರಿ ನಿಮ್ಮ ನೆನಪೇ ಆಗುತ್ತೆ. ಓಕೆ, ನೀವು ಇಲ್ಲಿ ನಿಮ್ಮ ಪ್ರೀತಿಸ್ತಾ ಇರುವಂತಹ ವ್ಯಕ್ತಿಯಲ್ಲಿ ಪ್ರಾಮಾಣಿಕವಾದ ಪ್ರೀತಿ ಇಲ್ಲ ಅಂತ ಕೆಲವೊಂದು ಗೈಡೆನ್ಸ್ನ ಕೊಟ್ಟಿದ್ದೀರಾ ನೀವು ಅವರಿಗೆ. ಇದರಿಂದ ಅವರು ನಿಮ್ಮಿಂದ ದೂರ ಆಗೋದಿಕ್ಕೆ ತುಂಬಾನೇ ಸಾಧ್ಯ ಆಗ್ತಿದೆ. ನಿಮ್ಮ ಗೈಡೆನ್ಸ್ ಅವ್ರಿಗೆ ಒಂದ್ ಕಡೆ ಪಾಸಿಟಿವ್ ಅಂದ್ರೂ ಅವರ ಪಾರ್ಟ್ನರ್ ಈಗ ಸದ್ಯಕ್ಕೆ ಯಾರಿದ್ದಾರೆ ಅವರ ಮೇಲೆ ಅವ್ರಿಗೇನೆ ಚಾಡಿ ಹೇಳಿದ್ರೆ ಅವ್ರಿಗೆ ನಿಜ ಆಗಿದ್ರೂ ಸ್ವಲ್ಪ ಈಗೋ ಪ್ರಾಬ್ಲಮ್ ಬರ್ಬೋದು ಅಲ್ವಾ?
ನಿಮ್ಮ ಮೇಲೆ ಒಂದು ಬ್ಯಾಡ್ ಉದ್ದೇಶ ಕ್ರಿಯೇಟ್ ಆಗ್ಬೋದು. ನೀವು ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ, ನಾವು ಯಾವಾಗಾದ್ರೂ ಸರಿ, ನಾನೇ ನಿನ್ನ ಸೋಲ್ಮೇಟ್, ನಮಗೆ ತುಂಬಾ ಸೋಲ್ ಕಾಂಟ್ರಾಕ್ಟ್ ಇದೆ ಅಂತ ಕೆಲವೊಂದು ನಿರ್ಧಾರಗಳು ಒಪ್ಪಿಗೆ ಇಲ್ಲದೆ ಇರೋ ರೀತಿ ತಗೊಳ್ತಿದ್ದೀರಾ. ಸಡನ್ ಸರ್ಪ್ರೈಸ್ ಕೊಡೋ ಅಂಥದ್ದು, ಕಾಲಲ್ಲಿ ಮಾತಾಡೋ ಅಂಥದ್ದು ಅಲ್ವಾ? ಇದೇ ಕಾರಣಕ್ಕೆ ನೋಡಿ, ನೀವೊಬ್ಬ ವಿಲನ್ ರೀತಿ ಕ್ರಿಯೇಟ್ ಆಗ್ತಿದ್ದೀರಾ ಅವರ ಜೀವನದಲ್ಲಿ. ಅವರು ನಿಮ್ಮನ್ನ ವಿಲನ್ಗೆ ಹೋಲಿಸ್ತಾರೆ ಒಂದೊಂದ್ಸಲ, ಮತ್ತೆ ಎಲ್ಲ ಒಳ್ಳೇದಕ್ಕೆ ಅಲ್ವಾ ಅನ್ನೋ ಉದ್ದೇಶನ ಸಹ ಇಲ್ಲಿ, ನನಗೆ ಒಳ್ಳೇದನ್ನೇ ಬಯಸ್ತಿದಾರಲ್ವಾ ಈ ವ್ಯಕ್ತಿ ಅನ್ನೋ ಆಲೋಚನೆ ಸಹ ಬರ್ತಿದೆ. ನಿಮಗೆ ಬೇಜಾರು ಮಾಡಿರುವಂಥದ್ದು, ನಿಮ್ಮ ಕಾಲ್ ರಿಸೀವ್ ಮಾಡದೇ ಇರೋವಂಥದ್ದು, ನಿಮ್ಮ ಮೆಸೇಜ್ಗೆ ರಿಪ್ಲೈ ಮಾಡದೇ ಇರೋವಂಥದ್ದು, ನಿಮ್ಮನ್ನು ನೋಡಿ ಸಹ ಸ್ಮೈಲ್ ಮಾಡದೇ ಇರೋವಂಥದ್ದು, ಇದೆಲ್ಲದಕ್ಕೂ ಅವರು ಮಾತ್ರ ಏನು ಬೇಜಾರು ಪಡ್ತಿಲ್ಲ ಅನ್ಕೋಬೇಡಿ, ಅವರು ಸಹ ಬೇಜಾರು ಪಡ್ತಿದ್ದಾರೆ. ನೀವು ಹೇಗೆ ಕಾಲ್ಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ಅಂತ ಬೇಜಾರು ಪಡ್ತಿದ್ದೀರೋ, ಸೊ ಅವರು ಸಹ ಬೇಜಾರು ಪಡ್ತಿದ್ದಾರೆ. ಇಲ್ಲಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಿಮ್ಮ ಮೆಸೇಜ್ ಮಾಡದೇ ಇರ್ಬೋದು, ನಾನು ಬೇಜಾರು ಪಡ್ತಿದ್ದೀನಿ, ಎಲ್ಲರ ಮುಂದೆ ನಿನ್ನ ಮಾತಾಡ್ಸೋಕ್ಕಾಗಿಲ್ಲ ಅಲ್ವಾ, ಮೆಸೇಜ್ ಮಾಡೋಕ್ಕಾಗಿಲ್ಲ, ನಿನ್ನ ಕಾಲ್ಗೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಲ್ವಾ. ನೀವು ಯಾರು ಅನ್ಕೊಳ್ತಿದ್ದೀರಾ ಥರ್ಡ್ ಪಾರ್ಟಿ, ಅವರ ಮುಂದೆ ನಿಮಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಕ್ಕಿಲ್ಲ. ಅದಕ್ಕೆ ನೀವು ಮಾತ್ರ ಅಲ್ಲ, ಅವರು ಸಹ ಬೇಜಾರು ಪಡ್ತಿದ್ದಾರೆ. ಅವರು ನಿಮಗೆ ಇಲ್ಲಿ ತುಂಬಾ ದೂರ ಮಾಡ್ತಿದ್ದಾರೆ, ನಿಮ್ಮನ್ನ ಮಾತು ಸಹ ಆಡಿಸ್ತಿಲ್ಲ. ಆ ಒಂದು ಕಾರಣಕ್ಕೆ ಅಲ್ವಾ, ಫ್ರೆಂಡ್ನ ಬಿಟ್ಕೊಡ್ಬೇಕಾ ಅಥವಾ ಪ್ರೀತಿನ ಬಿಟ್ಕೊಡ್ಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಅಲ್ಲಿ ಅವರಲ್ಲಿದ್ದಾರೆ. ಓಕೆ, ಸೋಲ್ ಟೈಮ್ ಐ ಆಲ್ವೇಸ್ ಫೀಲ್ ಕನೆಕ್ಟೆಡ್ ಯು. ಅವರು ಎಷ್ಟೇ ದೂರದಲ್ಲಿರಲಿ, ನಿಮಗೆ ಮೆಸೇಜ್ ಮಾಡದೇ ಇರಲಿ, ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇರಲಿ, ಅವರು ಆಲ್ವೇಸ್ ನಿಮ್ಮ ಜೊತೆ ಎಷ್ಟು ಸರಿಯಾದ ದಾರಿ ಇದೆ ನೋಡಿ, ಬ್ಯೂಟಿಫುಲ್ ಅಲ್ವಾ. ವಾಟ್ ಎಮೋಷನ್ಸ್ನ ಮಧ್ಯೆ ಇದೆ. ಎಷ್ಟು ದೂರ ಆದರೂ ಇರಲಿ, ನೀವಿಬ್ರು ನಿಮ್ಮ ಸೋಲ್ ಕನೆಕ್ಟ್ ಆಗೇ ಇರುತ್ತೆ ಅಲ್ವಾ. ತುಂಬಾನೇ ಲಾಂಗ್ ಜರ್ನಿ ಇದೆ ಇವರು ನಿಮ್ಮ ಜೊತೆ ಜೀವನದಲ್ಲಿ. ಎಲ್ಲೂ ಅಬ್ಸ್ಟ್ರಕಲ್ಸ್ ಇಲ್ಲ, ಎಲ್ಲೂ ಬ್ರೇಕ್ ಡೌನ್ ಆಗೋದಿಲ್ಲ. ತುಂಬಾ ಬ್ಯೂಟಿಫುಲ್ ಜೀವನನ ಕಟ್ಸ್ಕೊಳ್ತಾರೆ ನಿಮ್ಮ ಜೊತೆ. ಫ್ಯಾಮಿಲಿ, ಬ್ಯೂಟಿಫುಲ್ ಫ್ಯಾಮಿಲಿ, ಕಿಡ್ಸ್ ಅಲ್ವಾ, ಅದನ್ನು ನಾನಿಲ್ಲಿ ನೋಡ್ತಿದ್ದೀನಿ. ನೀವು ದೂರ ಇದ್ರೂ ಸಹ ನಿಮ್ಮ ಸೋಲ್ ಲವ್ ಸ್ಟೋರಿ ಕನೆಕ್ಟ್ ಆಗೇ ಇರುತ್ತೆ ಅಂತ ನಾವಿವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀವಿ. ಅಂಡ್ ನೋಡ್ಬೋದು ಶಾಡೋ ಸೈಡ್, ನಿಮ್ಮ ಒಂದು ಕರ್ಮ ಹೀಲ್ ಮಾಡೋದಕ್ಕೆ, ನಿಮ್ಮ ಕರ್ಮದ ಲೆಸನ್ಸ್ ಪಾಠಗಳು ಕಲಿತ ನಂತರ ನಿಮ್ಮ ಲೈಫಲ್ಲಿ ನೀವು ತಗೊಳ್ಳೋ ರಾಂಗ್ ಡಿಸಿಷನ್ಗೆ ಅಲ್ವಾ, ಅವರು ಒಂದು ಶಾಡೋ ಲೈಟ್ ಆಗಿ ಅವರು ನಿಮಗೆ ನೀವು ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಿದಾಗ, ನಿಮ್ಮ ಆಲೋಚನೆ ಸರಿ ಇಲ್ಲ ಅಂತ ಅವರು ನಿಮಗೆ ಹೇಳಿದಾಗ, ಅದನ್ನೊಂದು ಬುದ್ಧಿ ಮಾತಾಗಿ ತಗೊಳ್ಳಿ, ಗೈಡೆನ್ಸ್ ಆಗಿ ತಗೊಳ್ಳಿ ಅಲ್ವಾ. ಅವಳೇನು ಆ ರೀತಿ ಮಾತಾಡೋದು, ಹಾಗಾದ್ರೆ ನಾನು ಸರಿ ಇಲ್ಲ ಅಂತ. ಅವ್ರು ಯಾರ ಜೊತೆ ಇದ್ದಾರೋ ಅವರು ಗುಡ್ ಪರ್ಸನ್ ಅಂತಾನ, ಹಾಗೆ ಯೋಚನೆ ಮಾಡಬೇಡಿ ಅಂತ ನಾನು ಇವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀನಿ. ನೀವಿಲ್ಲಿ ಥರ್ಡ್ ಪಾರ್ಟಿ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಭಾವನೆಗಳು ಹೇಗಿದೆ ಅನ್ನೋದನ್ನ ಸಹ ಇಲ್ಲಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದೀರಾ ಅಂತ ನಾನು ಇಲ್ಲಿ ನೋಡ್ತಿದ್ದೇನೆ. ಸೊ ನೋಡೋಣ ಥರ್ಡ್ ಪಾರ್ಟಿ ಬಗ್ಗೆ ಏನೆಲ್ಲ ಮೆಸೇಜ್ ಇದೆ ಇಲ್ಲಿ. ವಾವ್, 10 of Wands ಬಿಟ್ಟು ಹೋಗ್ತಿದ್ದಾರೆ. ಒಂದು ಪ್ರದೇಶನ ಬಿಟ್ಟು ಮತ್ತೊಂದು ಪ್ರದೇಶದ ಕಡೆ ಹೋಗ್ತಿದ್ದಾರೆ, ಲಗೇಜ್ ಸಮೇತ ಅಲ್ವಾ. ತುಂಬಾ ನೋವಲ್ಲಿ ಹೋಗ್ತಿದ್ದಾರೆ ನೋಡಿ ಈ ಪರ್ಸನ್ ಅಲ್ವಾ. ಎಲ್ಲಿ ಹೋಗ್ತಿದ್ದಾರೆ ಈ ಪರ್ಸನ್? ನಿಮ್ಮ ಕಡೆಗೆ ಬರ್ತಿದ್ದಾರೆ. ನೀವು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು. ಕ್ಯಾರೆಕ್ಟರ್ ಇಸ್ ಇಂಪಾರ್ಟೆಂಟ್, ಅವರ ಎಮೋಷನ್ಸ್ ಇಸ್ ಇಂಪಾರ್ಟೆಂಟ್. ಒಂದು ಹರ್ಟ್ ಆಗಿ ಒಂದು ಕಡೆ ಮತ್ತೊಂದು ಕಡೆ ಮೂವ್ ಆನ್ ಆಗ್ತಿದ್ದಾರೆ. ಥರ್ಡ್ ಪಾರ್ಟಿ ಹತ್ರ ಹರ್ಟ್ ಆಗಿ, ಬ್ರೇಕಪ್ ಆಗಿ, ಡಿವೋರ್ಸ್ ಆಗಿ ನಿಮ್ಮ ಕಡೆ ಮೂವ್ ಆನ್ ಆಗ್ತಿದ್ದಾರೆ. ಓಕೆ, ಗ್ರೇಟ್ 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 ಗ್ರೇಟ್. 6 of Cups ಇಲ್ಲಿ ರಿವರ್ಸ್ ಬಂದಿದೆ.
ಸೊ ಬ್ರೇಕಪ್ ಆಯ್ತು, ದೂರ ಆದ್ರು ಇನ್ನೇನಿದೆ, 6 ಆಫ್ ಕಪ್ಸ್. ನೀವೆಷ್ಟು ಪ್ರೀತಿಸಿದ್ದೀರಾ ಅಷ್ಟು ಪ್ರೀತಿ ನಿಮಗೆ ರಿಟರ್ನ್ ಬಂದ್ಬಿಡುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸು ಸ್ವಲ್ಪ ಸ್ಲೋ ಡೌನ್ ಮಾಡಿ. ಇವಾಗಲೇ ಮನಸ್ಸಲ್ಲಿ ನೋಯ್ತಾರೆ, ನೊಂದಿರ್ತಾರೆ, ನಿಮಗೆ ಗೊತ್ತಿದೆ ಅವರ ಭವಿಷ್ಯತ್ತು. ಬಟ್ ಆದರೂ ಅವರು ಸಡನ್ ಆಗಿ ನೋವು ತಿಂದಿರ್ತಾರೆ, ಭಯಗೊಂಡಿರ್ತಾರೆ, ಅವರ ಜೀವನ ಏನು ಹೀಗಾಯ್ತಲ್ಲ, ಸಡನ್ ಆಗಿ ಬ್ರೇಕಪ್ ಆಯಿತು, ಡಿವರ್ಸ್ ಆಯಿತು, ನೀವು ಹೇಳ್ತಾನೆ ಇದ್ರಿ. ಸೊ ಇದೇ ಒಂದು ಚಾನ್ಸ್ ಸಿಕ್ಕಿದೆ ಅಂತ ನೀವು ಅವ್ರನ್ನ ಪ್ರಪೋಸ್ ಮಾಡೋದಕ್ಕೆ ಅಥವಾ ನಾನಿದ್ದೀನಲ್ವಾ ಅಂತ ಹೇಳೋದಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ಬಗ್ಗೆ ಒಂದು ಬ್ಯಾಡ್ ಒಪಿನಿಯನ್ ಬರ್ಬೋದು. ಓಕೆನಾ, ತುಂಬ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಿದ್ರೂ ನಿಮಗೆ ಬರುತ್ತೆ, ಬಟ್ ವೆಯ್ಟ್ ಮಾಡಬೇಕು, ನಿಧಾನ ಆಗುತ್ತೆ. ನೋಡಿ, ಡಾಗ್ನ ತುಂಬ ಇಷ್ಟಪಟ್ಟು ಪ್ರೀತಿಸ್ತಿದ್ದಾರೆ ಇಲ್ಲಿ. ಕೆಲವು ದಿನಗಳ ನಂತರ ಡಾಗ್ ಅವರ ಜೊತೆಲೇ ಇದೆ ಅಲ್ವಾ, ಅವರ ಕಷ್ಟದಲ್ಲೂ ಸುಖದಲ್ಲೂ ಡಾಗ್ ಅವರೇನು ಪ್ರೀತಿಯಿಂದ ಸಾಕಿದ್ರು ಡಾಗ್ ಅದು ದೊಡ್ಡದಾಗಿದೆ. ನಿಮ್ಮ ಪ್ರೀತಿ ಬೆಳವಣಿಗೆ ಆಗ್ತಿದೆ, ನಿಮ್ಮ ಬಳಿ ಬರುತ್ತೆ. ಓಕೆನಾ, ಅದನ್ನ ನಾವಿವತ್ತು ನೋಡ್ಬೋದು. ಈ ವ್ಯಕ್ತಿ ತಾನು ತನಗೆ ಬೇಕಾಗಿರೋದನ್ನ ತಾನು ಪಡ್ಕೊಂಡು ಖುಷಿಯಾಗಿರುವಂಥದ್ದು. ಇಲ್ಲಿ ಯಾವುದೇ ಸ್ಯಾಡ್ನೆಸ್ ಇಲ್ಲ, ಖುಷಿ ಇಲ್ಲ. ಓಕೆನಾ, ಅನ್ಕೊಂಡಿದ್ದು ಸಿಕ್ತಲ್ವಾ, ಖುಷಿಗೆ ಕಣ್ಣೀರು ಬರುತ್ತಲ್ವಾ, ಆ ಒಂದು ಎಮೋಷನ್ ಅಲ್ವಾ. ನೈಟ್ ಆಫ್ ವಾಂಡ್ಸ್ ಬಂದಿದೆ, ಸೆಲೆಬ್ರೇಷನ್ಸ್, ನಿಮ್ಮ ಸೋಲ್ ಸೆಲೆಬ್ರೇಷನ್ಸ್ ಇಲ್ಲಿ. ಹಾರ್ಸ್, ಇದು ಪಾಸ್ಟ್ ಲೈಫಿಗೆ ಕನೆಕ್ಟ್ ಆಗಿರೋ ಕಾರ್ಡ್. ಫೈರ್ ಎಲಿಮೆಂಟ್, ಯು ಸಿ ಫೈರ್ ಎಲಿಮೆಂಟ್ ಅಲ್ವಾ. ಇದರಲ್ಲಿ ಸ್ಮೈಲ್ ಇಲ್ಲ, ಧೈರ್ಯ ಇತ್ತು. ಇದರಲ್ಲಿ ಪ್ರೆಸೆನ್ಸ್ಗೆ ಬಂದಿದೆ, ಫ್ಯೂಚರ್ ಕಡೆ ನೋಡ್ತಿದೆ. ಪ್ರೆಸೆನ್ಸಲ್ಲಿ ಪಾರ್ಟಿ ಮಾಡ್ತಿದೆ, ಡ್ಯಾನ್ಸ್ ಮಾಡ್ತಿದೆ, ಫ್ಯೂಚರ್ ಕಡೆ ನೋಡ್ತಿದೆ. ಅನ್ಕೊಂಡಿದ್ದು ಸಾಧಿಸಿದೆ, ನಿಮ್ಮ ಸೋಲ್ ಖುಷಿ ಪಡ್ತಿದೆ. ನಿಮ್ಮ ಕಾಂಟ್ರಾಕ್ಟ್ ಏನಿತ್ತು, ನಿಮ್ಮ ಸೋಲ್ ಒಂದು ಜರ್ನಿಯಲ್ಲಿ ನಿಮ್ಮ ಪಾರ್ಟ್ನರ್ನ ನೀವು ಪಡ್ಕೊಳ್ಳೋದು, ನಿಮ್ಮ ಶುದ್ಧ ಪ್ರೀತಿನ ನೀವು ಪಡ್ಕೊಳ್ಳೋದು, ಅದರಲ್ಲಿ ಸಕ್ಸಸ್ ಆಗಿರೋದನ್ನ ನಾನಿಲ್ಲಿ ನೋಡ್ತಿದ್ದೀನಿ. ಥರ್ಡ್ ಪಾರ್ಟಿ ಕಾರ್ಡ್ ಬಂದಿದೆ ನೋಡಿ. ಇಲ್ಲಿ ಯಾರು ಬೇಜಾರು ಪಡೋದಿಲ್ಲ. ಥರ್ಡ್ ಪಾರ್ಟಿ ಕಾರ್ಡಲ್ಲಿ ಬ್ರೇಕಪ್ ಆಗಿರೋದಕ್ಕಾಗ್ಲಿ, ನೀವು ಇಷ್ಟು ದಿನ ವೆಯ್ಟ್ ಮಾಡಿ ಮನನೊಂದಿರೋದಕ್ಕಾಗ್ಲಿ, ಅಥವಾ ಅವರು ಬ್ರೇಕಪ್ ಆಗಿ ಯಾವ ಡಿಸಿಷನ್ ತಗೋಬೇಕು ಗೊತ್ತಿಲ್ಲದೆ ಇರೋದಾಗ್ಲಿ, ಇಲ್ಲ ಯಾರ ಲೈಫೂನು ದೂರ ಆಗ್ತಿಲ್ಲ. ನಿಮಗೆ ಥರ್ಡ್ ಪಾರ್ಟಿ ಬಗ್ಗೆನೂ ಕೆಲವೊಂದು ಆಲೋಚನೆ ಬಂದಿದೆ ಅಂತ ನೋಡ್ತಿದ್ದೀನಿ. ಇವರು ನನ್ನ ಕಡೆ ಬಂದ್ಬಿಟ್ರೆ ಅವ್ರು ಏನಾಗಬೇಕು, ಅವ್ರು ಹಾಗೆ ಇರ್ತಾರ ನಮ್ಮನ್ನು ನೋಡ್ಕೊಂಡು ಅಲ್ವಾ. ಅವ್ರಿಗೆ ಅನ್ಯಾಯ ಮಾಡೋದು ಬೇಡ ಅನ್ನೋಂತಹ ಒಂದು ಒಳ್ಳೆ ಮನಸ್ಥಿತಿ ಇದೆ ನಿಮಗೆ ಇಲ್ಲಿ. ಸಿ, ಬಟ್ ಡೋಂಟ್ ವರಿ, ಥರ್ಡ್ ಪಾರ್ಟಿ ಅವರು ಆರಾಮಾಗಿರ್ತಾರೆ ಅವ್ರ ಲೈಫಲ್ಲಿ. ನಿಮ್ಮ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡೋದಿಲ್ಲ, ಮತ್ತೆ ರಿಟರ್ನ್ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ. ಐ ಆಮ್ ಸೀಯಿಂಗ್ ನಥಿಂಗ್ ಕೋರ್ಟ್ ಸಿಂಬಲ್ಸ್, ಕೋರ್ಟ್ ಕೇಸ್ ಏನೂ ಇಲ್ಲ ಇಲ್ಲಿ. ಬಿಕಾಸ್ ಅವ್ರಿಗೆ ಅವ್ರದ್ದೇ ಆದಂತಹ ಲೈಫ್ ಪಾರ್ಟ್ನರ್ ಇದ್ದಾರೆ, ಅಥವಾ ಇಲ್ಲ ಅಂದ್ರೂ ತುಂಬ ಬೇಗನೆ ಕನೆಕ್ಟ್ ಆಗ್ತಾರೆ. ಓಕೆನಾ, ಬಿಟ್ಟವರು ಮತ್ತೆ ವಾಪಸ್ ಬರ್ತಾರ ನಮ್ಮ ಪಾರ್ಟ್ನರ್ ಕಡೆಗೆ ಏನಾದರೂ ಕನ್ವಿನ್ಸ್ ಮಾಡೋದಕ್ಕೆ? ನೋ, ನಥಿಂಗ್. ಕಿಂಗ್ ಆಫ್ ಕಪ್ಸ್ ಬಂದಿದೆ. ನೀವು ಚೂಸ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ನ. ಬ್ರಾಸ್ಲೈಟ್ಸ್, ಕ್ರಿಸ್ಟಲ್ ಬ್ರಾಸ್ಲೈಟ್ಸ್, ಪೆಂಡೆಂಟ್ ಅಲ್ವಾ. ಹಾರ್ಟ್ ಚಕ್ರ ಶೈನ್ ಆಗ್ತಿದೆ, ಪ್ರೆಸೆನ್ಸ್ ಅಲ್ಲಿದ್ದಾರೆ. ಫ್ಯೂಚರ್ ಬಗ್ಗೆ ಆಲೋಚನೆ ಇಲ್ಲ, ಪಾಸ್ಟ್ ಬಗ್ಗೆ ಚಿಂತೆ ಇಲ್ಲ. ಪ್ರೆಸೆನ್ಸ್ ಅಲ್ಲಿ ಧ್ಯಾನ ಮಾಡಿ, ಸ್ಪಿರಿಚುವಲಿ ಹೋಗಿ, ತಾಳ್ಮೆಯಿಂದ, ಸಹನೆಯಿಂದ ನಿಮ್ಮ ಲೈಫ್ ಹೀಲ್ ಆಗ್ತಿದೆ. ನಿಮ್ಮಲ್ಲಿ ಬದಲಾವಣೆ ಬಂದ ನಂತರ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆದ ನಂತರ, ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಗೆ ಬಂದಿರುವ ಎನರ್ಜಿ ಇಲ್ಲಿ ಟ್ಯಾರೋಟಲ್ಲಿ ಕನೆಕ್ಟ್ ಆಗಿದೆ. ಓಕೆ, ಅದನ್ನ ನಾವಿವತ್ತು ಈ ಕಾರ್ಡಲ್ಲಿ ನೋಡ್ಬೋದು. ಒಂದು ಕಪ್ನ ಚೂಸ್ ಮಾಡಿದ್ದಾರೆ, ಒಂದು ಎಮೋಷನ್ನ ಚೂಸ್ ಮಾಡಿದ್ದಾರೆ. ಕಷ್ಟ ನೋಡಿ ದೂರ ಹೋಗ್ತಿದೆ. ನೀವು ನೋಡ್ಬೋದು ಸಹಸ್ರಾರ ಚಕ್ರ ಹೆಡ್ ಪೂರ್ತಿ ನಿಮಗೆ ಒಂದು ಎನರ್ಜಿ ಬಂದಿದೆ ಅಲ್ವಾ. ಸಣ್ಣದಾಗಿ ಒಂದು ಕ್ರೌನ್ ಸಹ ಇದೆ ಇಲ್ಲಿ ನೋಡ್ಬೋದು ನೀವು. ಹಾರ್ಟ್ ಚಕ್ರ ಬ್ರೈಟ್ ಆಗ್ತಿದೆ, ಹಾರ್ಟ್ ಚಕ್ರ ಹೀಲ್ ಆಗುತ್ತೆ, ಬದಲಾವಣೆ ಬರುತ್ತೆ ನಿಮಗೆ. ಓಕೆನಾ, ಥರ್ಡ್ ಪಾರ್ಟಿ ತಾನಾಗೆ ರಿಮೂವ್ ಆಗುತ್ತೆ. ನೀವು ಅನ್ಕೊಂತಿರೋಂತಹ ಜೀವನದಲ್ಲಿ ನೀವು ಚೂಸ್ ಮಾಡಿರೋ ಪರ್ಸನ್ ಜೊತೆ ಇರ್ತೀರಾ, ನಿಮ್ಮ ಸೋಲ್ ಪರ್ಪಸ್ನ ಕಂಪ್ಲೀಟ್ ಮಾಡ್ತೀರಾ, ಅದನ್ನ ನಾನು ಇವತ್ತು ಟ್ಯಾರೋಟಲ್ಲಿ ನೋಡ್ತಿದ್ದೀನಿ. ಎಸ್,
ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಮಾತ್ರ ಅಲ್ಲ, ಇಲ್ಲಿ ನಿಮ್ಮ ಪಾರ್ಟ್ನರ್ನ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಫೀಲಿಂಗ್ಸ್ ಸಹ ನೀವಿಲ್ಲಿ ಕಲೆಕ್ಟ್ ಮಾಡಿದ್ದೀರಾ ಅಲ್ವಾ. ಭಾರಿ ಬದಲಾವಣೆ ಇದೆ. 3 ಮಂತ್ಸ್ ಒಳಗಡೆ ಥರ್ಡ್ ಪಾರ್ಟಿ ರಿಮೂವ್ ಆಗುತ್ತೆ ಅಂತ ನಾನು ಇಲ್ಲಿ ನೋಡ್ತಿದ್ದೀನಿ. 4 ಮಂತ್ಸಲ್ಲೇ ನಿಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. 6 ಆಫ್ ಕಪ್ಸ್ ವಿತಿನ್ 6 ಮಂತ್ಸ್ ಒಳಗಡೆ, ಈ ಇಯರ್ ಎಂಡ್ ಆಗೋಷ್ಟರಲ್ಲೇ ನೀವು ನಿಮ್ಮ ಪಾರ್ಟ್ನರ್ ರಿಯೂನಿಯನ್ ಅಥವಾ ಮ್ಯಾರೇಜ್, ಎಂಗೇಜ್ಮೆಂಟ್, ಬ್ಯೂಟಿಫುಲ್ ರಿಲೇಶನ್ಶಿಪ್ಪಲ್ಲಿ ಇರ್ತೀರಾ ಅಂತ ನಾನಿವತ್ತು ಟ್ಯಾರೋ ಗೈಡೆನ್ಸಲ್ಲಿ ನೋಡ್ತಿದ್ದೀನಿ. ಬ್ಯೂಟಿಫುಲ್ ರೀಡಿಂಗ್. ಆಲ್ ದ ಬೆಸ್ಟ್. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಈ ವಿಡಿಯೋನ ಬ್ಲೆಸ್ಸಿಂಗ್ಸ್ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರುತ್ತೆ. ಬಿಕಾಸ್ ಟ್ಯಾರೋಟ್ ಎನರ್ಜಿ ಕಾರ್ಡ್ಸ್ ಅಲ್ವಾ, ಅದಕ್ಕೆ ಈ ಐ ಕ್ಲೈಮ್ ದಿಸ್ ಪಾಸಿಟಿವ್ ಎನರ್ಜಿ ಅಂತ ಚಾಟ್ ಬಾಕ್ಸಲ್ಲಿ ಎಲ್ಲರೂ ಟೈಪ್ ಮಾಡಿ ಸೆಂಡ್ ಮಾಡಿ. ಇದೊಂದು ಜನರಲ್ ರೀಡಿಂಗ್. ಯಾರೆಲ್ಲ ಇಂಟ್ರೆಸ್ಟ್ ಆಗಿ ನೋಡ್ತಿದ್ದೀರಾ, ನಿಮ್ಗೆಲ್ಲರಿಗೂ ಇದು ಕನೆಕ್ಟ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಟ್ಯಾರೋ ರೀಡಿಂಗ್ ಬೇಕು ಅಂತ ಮೆಸೇಜ್ ಹಾಕಿ. ಹಾಗೆ ನೀವು ಟ್ಯಾರೋ ಕಲಿಬೋದು, ಹಾಗೆ ಆಕಾಶಿಕ್ನ ಸಹ ಕಲಿಬೋದು. ನೆಕ್ಸ್ಟ್ ಬ್ಯಾಚ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಂ ಸಾಯಿರಾಮ್.